ನಾನೇನೇನು ಮಾತುಗಳನ್ನು ಹೇಳಿಬಿಟ್ಟವ್ರೆ ಅಲ್ಲಿಗೆ ನಿಂತೋಗಿತ್ತು. ಮತ್ತೆ ಒಂದು ಕಾರ್ಯಕ್ರಮಗಳಾಗಿಲ್ಲ. ಅವತ್ತು ಫೋನ್ ಮಾಡಿ ಮತ್ತೆ ಹೇಳಿದ್ರು, ಅವತ್ತು ನಿಮ್ಮ ಮಾತಷ್ಟೇ ನಿಂತೋಗಿತ್ತು, ಮತ್ತೆ ಆಗಿಲ್ಲ ಅನ್ನೋದ ಮತ್ತೆ ನಿಮ್ಮಿಂದಾನೇ ಪ್ರಾರಂಭ ಮಾಡಿದೆ. ಮೇಲೆ ವಿಷಯವನ್ನು ಕೇಳಿದೆ, ಯೋಚನೆ ಮಾಡಿದೆ. ವಿಷಯ ಯಾವುದೇ ಒಂದು ಕೆಲಸ ಸೃಷ್ಟಿಯಾಗಬೇಕಾದರೂ ಭಗವಂತನಾದಂತಹ ನಾರಾಯಣನೇ ಕಾರಣ, ಅದೇ ಅಂತ್ಯವನ್ನು ಗೊಳಿಸೋದಕ್ಕೂ ಅವನೇ ಕಾರಣ. ಅದಕ್ಕೆ ವೇದದಲ್ಲಿರುವಂತಹ ಆ ನಾರಾಯಣ ಉಪನಿಷತ್ ಬಗ್ಗೆನೇ ಮೊದಲು ಪ್ರಾರಂಭವನ್ನು ಮಾಡಿರೋಣ. ಹಾಗಾಗಿ ಹೇಳ್ಬಿಟ್ಟು ನಾರಾಯಣ ಉಪನಿಷತ್ ವಿಚಾರವನ್ನು ಹೇಳಿಬಿಡೋಣ. ಸಕಲಕ್ಕೂ ಅವನೇ ಕಾರಣ, ಅದು ಎಲ್ಲರಿಗೂ ಗೊತ್ತಿದೆ. ಸಕಲಕ್ಕೂ ಅವನೇ ಕಾರಣ ಅಂತ ಹೇಳಿದ್ರೆ ಅವನು ಹೇಗೆ ಕಾರಣನಾಗ್ತಾನೆ ಅನ್ನುವಂಥದ್ದನ್ನ ವೈದಿಕ ಪರಂಪರೆಯಲ್ಲಿ ಉಪನಿಷತ್ತುಗಳಲ್ಲಿ ಹೇಗೆ ಅದನ್ನು ಹೇಳಿದ್ದಾರೆ. ಯಾಕೆಂದ್ರೆ ಉಪನಿಷತ್ತು ಅಂದ್ರೆ ಎಲ್ಲ ವೇದಗಳ ಸಾರ. ಆ ವೇದಗಳ ಸಾರದಲ್ಲಿ ಅದಕ್ಕೆ ಅದನ್ನು ವೇದಾಂತ ಅಂತಾನು ಹೇಳ್ತಾರೆ ಉಪನಿಷತ್ತನ್ನ. ಅದರಲ್ಲಿ ಅಂತಿಮವಾಗಿ ಆ ಉಪನಿಷತ್ತುಗಳ ಸಾರಗಳಿರ್ತವೆ. ಪ್ರಕೃತಿಯಲ್ಲಿ ಏನೇ ಕೆಲಸ ನಡೀಬೇಕಾದ್ರೂ ಕೂಡ ಒಂದಲ್ಲ ಒಂದು ವಸ್ತುವಿನ ಮೂಲಕ ನಾನೇ ಕಾರಣಕರ್ತನಾಗಿರ್ತೀನಿ. ಅದಕ್ಕೆ ಅಂತಹ ನಾರಾಯಣನ ಬಗ್ಗೆ ಉಪನಿಷತ್ತಿನಲ್ಲಿ ಏನಿದೆ ಅನ್ನುವಂಥದ್ದನ್ನು ನನಗೆ ತಿಳಿದಿರುವ ಮಟ್ಟಿಗೆ ಹೇಳೋಣ ಅನ್ನುವಂತಹ ಕಾರಣದಿಂದ ಆ ವಿಷಯವನ್ನು ಆಯ್ಕೆಯನ್ನು ಮಾಡಿಕೊಂಡೆ. ಬಹುಶಃ ಹಿಂದೆ ಯಾವಾಗಲೂ ಅದನ್ನು ಹೇಳಿದ್ನೋ ಅಥವಾ ಇನ್ನೂ ಅನ್ನೋದು ನನಗೆ ಅಥವಾ ಯಾವ ಒಂದು ವೇದಿಕೆಯಲ್ಲಿ ಅದನ್ನು ಹೇಳಿದ್ದೆ ಇಲ್ಲ, ಮತ್ತೊಂದು. ಅದರಿಂದ ಉಪನಿಷತ್ತು ಬಗೆಗೆ ಆ ಪರಬ್ರಹ್ಮನಾದಂತಹ ನಾರಾಯಣ ಏನೇನು ಕೆಲಸವನ್ನು ಮಾಡ್ತಾನೆ, ಆ ಒಂದು ಉಪನಿಷತ್ತನ್ನು ನಾವು ಮನಸ್ಸಲ್ಲಿ ದೃಢವಾಗಿ ಇಟ್ಕೊಂಡ್ಬಿಟ್ರೆ 1 ವರ್ಷದಿಂದ ಏನೇನು ನಾವು ಅನುಭವಿಸಿದ್ವಿ ಅದಕ್ಕೆ ಕಾರಣಕರ್ತರು ಯಾರು ಇಲ್ಲ, ಅವನೇ ಅನ್ನುವಂಥದ್ದು ಗೊತ್ತಾಗುತ್ತೆ. ಅವನೇ ಕಾರಣಕರ್ತನಾಗಿರುವಾಗ ಪ್ರಪಂಚವನ್ನ ಹೇಗೆ ಸಮಸ್ಥಿತಿಯಲ್ಲಿ ತಗೊಂಡು ಹೋಗಬೇಕು, ಅದಕ್ಕೆ ಯಾವುದೋ ಒಂದು ವಸ್ತುವನ್ನ ಕಳಿಸ್ತಾನೆ ಮೂಲಕ ಅಷ್ಟೇ. ಭಗವಂತನ ಉದ್ದೇಶ ಯಾರ ಪ್ರಾಣಕ್ಕೂ ಸಂಚಕಾರವನ್ನು ಕಳೆಯುವಂಥದ್ದಲ್ಲ, ಶಿಕ್ಷೆ ಕೊಡುವಂಥದ್ದಲ್ಲ, ಎಚ್ಚರಿಕೆಯನ್ನು ಕೊಡುವಂಥದ್ದು ಅವನ ಕೆಲಸವನ್ನು ಮಾಡ್ತಾನೆ. ಅದು ಉಪನಿಷತ್ತಲ್ಲಿ ಹೇಗಿದೆ ಅನ್ನೋದನ್ನ ಕೆಲವು ವಾಕ್ಯಗಳ ಮೂಲಕ ಅದನ್ನು ಜ್ಞಾನಾನಂದಮಯಂ ನಿರ್ಮಲಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವಂ ಉಪಾಸ್ಮಹೇ ವ್ಯಾಸಂ ವಸಿಷ್ಠದತ್ತಾರಂ ಶಕ್ತೇ ಪೌತ್ರಂ ಕಲ್ಮಷಂ ಪರಾಶರಾತ್ಮನಂತೆ ಶುಕತಾಪನ ಪದವಿ. ವೇದಗಳನ್ನು ಅಧ್ಯಯನವನ್ನು ಮಾಡೋದಕ್ಕಿಂತ ಮುಂಚೆ ಆ ವೇದಗಳನ್ನು ಉದ್ಧರಿಸಿರುವಂತಹ ಹಯಗ್ರೀವನ ಜ್ಞಾನ, ಹಯಗ್ರೀವನು ವೇದಗಳನ್ನು ಉದ್ಧರಿಸಿ ಮೇಲೆ ತಂದು ಕೊಟ್ಬಿಟ್ಟ, ಅದನ್ನೊಂದು ಸಿಸ್ಟಮಲ್ಲಿ ಅಳವಡಿಸಬೇಕಲ್ಲ. ಆ ಕೆಲಸವನ್ನು ಮಹರ್ಷಿ ವ್ಯಾಸರ ಕೆಲಸವನ್ನು ಮಾಡ್ತಾರೆ. ಅದಕ್ಕೋಸ್ಕರವಾಗಿ ಜ್ಞಾನಶ್ಲೋಕದಲ್ಲಿ ಅವರ ಇಬ್ಬರನ್ನು ಕೂಡ ಧ್ಯಾನವನ್ನು ಮಾಡಿದೆ. ಆ ನಾರಾಯಣ ಉಪನಿಷತ್ತು ಹೇಗೆ ಬರುತ್ತೆ ಅನ್ನೋದನ್ನು ಒಂದು ಸಲ ಹೇಳ್ತೀನಿ. ಮಂತ್ರಗಳ ಬರೆದಿರುವಂಥದ್ದು ಬಹುಶಃ ನಿಧಾನವಾಗಿ ಕೇಳಿಸ್ಕೊಂಡ್ರೆ ಯಾರು ವ್ಯಾಖ್ಯಾನವನ್ನು ಮಾಡುವಂಥ ಉದ್ದೇಶವೇ ಇಲ್ಲ, ಎಲ್ಲರಿಗೂ ಗೊತ್ತಾಗ್ಬಿಡುತ್ತೆ. ಸಾಮಾನ್ಯವಾದ ಜ್ಞಾನದಲ್ಲೇ ಗೊತ್ತಾಗ್ಬಿಡುತ್ತೆ. ಅದು ಹೇಗೆ ವಿಶೇಷವಾಗಿರುವಂತಹ ಅರ್ಥಗಳೇನಿದೆ ಅದನ್ನು ನೋಡೋಣ. ಅದು ಹೇಗೆ ಆರಂಭ ಆಗುತ್ತೆ ಅಂತ ಹೇಳಿದ್ರೆ, ಹರಿ ಓಂ ಅಥ ಪುರುಷೋ ವೈ ನಾರಾಯಣೋ ಕಾಮಯತ ಪ್ರಜಾಸೃಜೇತಿ ನಾರಾಯಣಾತ್ ಪ್ರಾಣೋ ಜಾಯತೆ ಮನಸ್ಸರ್ವೇಂದ್ರಿಯಾಣಿ ಚ ಖಂ ವಾಯುರ್ಜ್ಯೋತಿರಾಪ ಪೃಥಿವೀ ವಿಶ್ವಸ್ಯ ಧಾರಿಣಿ ನಾರಾಯಣಾತ್ ಬ್ರಹ್ಮ
ಬ್ರಹ್ಮ ಜಾಯತೆ, ನಾರಾಯಣಾತ್ ಇಂದ್ರೋ ಜಾಯತೆ, ನಾರಾಯಣಾತ್ ರುದ್ರೋ ಜಾಯತೆ, ನಾರಾಯಣಾತ್ ಪ್ರಜಾಪತಯ ಪ್ರಜಾಯಂತೆ, ನಾರಾಯಣಾತ್ ದ್ವಾದಶಾದಿತ್ಯಾ ರುದ್ರಾ ವಸವಃ ಸರ್ವಾಣಿ ಚ ಛಂದಾಂಸಿ, ನಾರಾಯಣಾದೇವ ಸಮುತ್ಪದ್ಯಂತೆ, ನಾರಾಯಣೇ ಪ್ರಲೀಯಂತೆ, ನಾರಾಯಣೇ ಪ್ರವರ್ತಂತೆ. 4 ಅನುವಾದಗಳಿಂದ ಕೂಡಿರುವಂತಹ ಮಂತ್ರ ಉಪನಿಷತ್. ಎಲ್ಲ ವೇದಗಳ ಸಾರವೂ ಅಲ್ಲಿದೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಆ 4 ವೇದಗಳಲ್ಲಿ ಭಗವಂತನಾದಂತಹ ನಾರಾಯಣನ ವಿಚಾರವನ್ನು ಏನು ಹೇಳಿದ್ದಾರೆ ಅದನ್ನು ಸಮಗ್ರವಾಗಿ 4 ಅನುವಾಕಗಳಲ್ಲಿ, ಅಂದರೆ ಅದನ್ನು ಹೇಳಬೇಕು ಅಂದರೆ ಪ್ಯಾರದಲ್ಲಿ ಅದನ್ನು ಹೇಳಿದ್ದಾರೆ. ಆರಂಭದಲ್ಲಿ ಅದನ್ನು ಹೇಳ್ತಾ ಇದ್ದಾರೆ. ಅತ ಪುರುಷೋಹವೈ ನಾರಾಯಣೋ ಅಕಾಮಯತ ಪ್ರಜಾಸೃಜೇಯತಿ. ಅಕಾಮಯತ ಅಂತ ಹೇಳ್ತಿದ್ದಾರೆ. ಅಕಾಮಯತ ಅಂತಂದ್ರೆ ಇಚ್ಛೆ ಉಂಟಾಯಿತ. ವೇದಗಳು ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಎಲ್ಲವನ್ನ ಕ್ರಿಯಾಪದದಿಂದ ಅನ್ವಯ. ಇಚ್ಛೆ, ಆಸೆ ಉಂಟಾಯಿತ. ಆಸೆ ಉಂಟಾಯಿತು ಅಂತ ಬಂದ ತಕ್ಷಣ ಯಾರಿಗೆ, ಏನು, ಯಾವ ವಿಚಾರದಲ್ಲಿ ನಾವೇ ಕೇಳ್ತೀವಿ. ಆಸೆ ಅಂತಂದ್ರೆ ಯಾವ ವಿಚಾರದಲ್ಲಿ, ಏನು, ಹೇಗೆ, ಇಷ್ಟೇ. ಅಲ್ಲಿಯೂ ಅಷ್ಟೇ. ಅಕಾಮಯಿತ ಅಂದ್ರೆ ಇಚ್ಛಿಸಿದ. ಏನಂತ ಇಚ್ಛೆಯಿಂದ ಮಾಡಿದ? ಪ್ರಜಾಸೃಜೇಯ ಇತಿ, ಪ್ರಜೆಗಳನ್ನು ಸೃಷ್ಟಿಸಬೇಕು ಅಂತ ಇಚ್ಛೆಯಿಂದ ಮಾಡಿದ. ಯಾಕೆ ತಗೊಂಡ ಯೋಚನೆ? ಸುಮ್ಮನೆ ಇದ್ರೆ ಏನಾಗಿದೆ? ಅವನಿಗೆ ಪ್ರಜೆಗಳನ್ನ ಸೃಷ್ಟಿಯನ್ನ ಮಾಡಬೇಕು ಅನ್ನುವಂತಹ ಇಚ್ಛೆ ಅವನಿಗೆ ಯಾಕೆ ಬಂತು ಅಂತ ಪ್ರಶ್ನೆ ನಮ್ಮಲ್ಲೇ ಉಂಟಾಗುತ್ತೆ. ಅಥವಾ ನಾವು ಯಾರನ್ನ ಹೇಳಿದ್ರೆ, ಒಂದು ಜನರೇಷನ್ ಅಲ್ಲಿ ಏನೋ ದೇವರು ಹೇಳ್ದ ಅಂತ ಹೋಗ್ಬಿಡ್ತೀವಿ. ಎಲ್ಲರೂ ಅದನ್ನು ಒಪ್ಪಲ್ಲ. ದೇವ್ರಿಗೆ ಯಾಕೆ ಆಸೆ ಬಂತು? ಅದಕ್ಕೆ ಹೇಳ್ತಾರೆ ಅಥ ಪುರುಷೋಹವೈ ನಾರಾಯಣ. ಇಲ್ಲಿ ಅಥ ಅಂತ ಇದೆ. ಸಂಸ್ಕೃತದಲ್ಲಿ ಅಥ ಅಂತ ಹೇಳಿದ್ರೆ ಅನೇಕ ಅರ್ಥಗಳನ್ನು ಕೊಡುತ್ತೆ. ಇಲ್ಲಿ ಅಥ ಅಂತ ಹೇಳಿದ್ರೆ ಒಂದು ಮಂಗಳವಾಗಿರುವಂತಹ ಅರ್ಥ, ಇನ್ನೊಂದು ದೆನ್ ಅಂತ ಬರುತ್ತೆ, ಇನ್ನೊಂದು ದೆನ್ ಆಫ್ಟರ್ವರ್ಡ್ಸ್ ಅಂತ ಬರುತ್ತೆ. ದೆನ್ ಅನ್ನೋದು, ದೆನ್ ಆಫ್ಟರ್ವರ್ಡ್ಸ್ ಅನ್ನೋದು ಅರ್ಥ ಬೇರೆ ಬೇರೆ ಬರುತ್ತೆ ಅಂತ ಗೊತ್ತಿದೆ. ತದನಂತರ, ನಂತರ ಬೇರೆ, ತದನಂತರ ಬೇರೆ. ಇಲ್ಲಿ ತದನಂತರ ಅಂತಹ ಪುರುಷನಾಗಿರುವಂತಹ ನಾರಾಯಣ ಪ್ರಜೆಗಳನ್ನು ಸೃಷ್ಟಿಯನ್ನ ಮಾಡಬೇಕು ಅಂತ ಒಂದು ಯೋಚನೆ ಉಂಟು. ತದನಂತರ ಅಂತ ಇದ್ರೆ ಯಾವುದು ಆದ ನಂತರ? ಅದಕ್ಕೆ ನಂತರಕ್ಕೂ ಅನಂತರಕ್ಕೂ ತದನಂತರಕ್ಕೂ ಬಹಳ ವ್ಯತ್ಯಾಸ ಇದೆ. ನಾವು ಹೇಳುವಾಗ ಆಮೇಲೆ ಬೇರೆ. ಇಲ್ಲಿ ತದನಂತರ ಅಂತಂದ್ರೆ ಹಿಂದೆ ಏನು ಇತ್ತು ಅದಾದ ನಂತರ ಅಂತ ಅರ್ಥವನ್ನು ಕೊಡ್ತಾ ಇದೆ. ಅದಕ್ಕೆ ಹೇಳುವಾಗ ಪುರುಷೋಹವೈ ನಾರಾಯಣೋ ಕಾಮೇತ, ಪುರುಷನಾದಂತಹ ನಾರಾಯಣ ಪ್ರಜೆಗಳನ್ನು ಸೃಷ್ಟಿಯನ್ನು ಮಾಡಬೇಕು ಅಂತ ಉಪನಿಷತ್ ಹೇಳ್ತಾ ಇಲ್ಲ. ತದನಂತರ ಅಂತ ಇದೆ. ತದನಂತರ ಅಂದರೆ ಅನೇಕ ಕಲ್ಪಗಳಾಗಿದೆ. ಆ ಕಲ್ಪಗಳೆಲ್ಲ ಆಗೋದ ಮೇಲೆ ಪ್ರಪಂಚದಲ್ಲಿ ಮತ್ತೆ ಎಲ್ಲವೂ ಒಂದು ವಸ್ತುವಿನಲ್ಲಿ ವಿಲೀನ ಆಗಿಬಿಟ್ಟಿದೆ. ಆ ವಿಲೀನವೆಲ್ಲ ಆಗೋದ ಮೇಲೆ ಮತ್ತೆ ಪ್ರಜೆಗಳನ್ನು ಸೃಷ್ಟಿಯನ್ನ ಮಾಡಬೇಕು. ಅಂದ್ರೆ ಮಹಾಪ್ರಳಯ ಆದ ನಂತರ ಏನು ಯಾಕೆ ಯೋಚನೆ ಬಂತದ್ದು ಪ್ರಜೆಗಳನ್ನು ಸೃಷ್ಟಿಯನ್ನು ಮಾಡಬೇಕು? ಅವನಿಗೆ ಅದು ಇಚ್ಛೆ ಬಂದಂತಹ ಕಾರಣ ಏನು ಅಂತಂದ್ರೆ ಪ್ರಪಂಚದಲ್ಲಿರುವಂತಹ ಎಲ್ಲ ಜ್ಞಾನವನ್ನ ತಾನು ತನ್ನ ಹೊಟ್ಟೆನಲ್ಲಿ ಇಟ್ಕೊಂಡ್ಬಿಟ್ಟಿದ್ದ, ಉದರದಲ್ಲಿ ಇಟ್ಕೊಂಡ್ಬಿಟ್ಟಿದ್ದ. ಅದನ್ನೆಲ್ಲವನ್ನ ಹೊರಗಡೆ ಕೊಡಬೇಕಲ್ಲ, ಯಾರು ಮೂಲಕ ಕೊಡೋದನ್ನ? ಅದಕ್ಕೋಸ್ಕರವಾಗಿ ಪ್ರಜೆಗಳನ್ನು ಸೃಷ್ಟಿಯನ್ನು ಮಾಡ್ತಾರೆ. ಏನಾಗುತ್ತೆ ಅನೇಕ ಸಲ ನಮ್ಮಲ್ಲಿರುವಂತಹ ವಸ್ತುಗಳನ್ನ ಸಂಗ್ರಹಣೆ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಇದ್ದಕ್ಕಿದ್ದಾಗ ಒಂದ್ಸಲ ಬರುತ್ತೆ, ಈ ವಸ್ತುಗಳೆಲ್ಲ ಯಾರಿಗೆ ಯಾರಿಗಾರು ಕೊಟ್ಟು ಬಿಡೋಣ ಅಂತ ಅನಿಸ್ಬಿಡುತ್ತೆ. ಭಗವಂತನಿಗೆ ಆ ಥರ ಆಗಿದೆ. ಇದುವರೆಗೂ ಪ್ರಪಂಚದಾದ್ಯಂತ ಅನೇಕ ಜ್ಞಾನಗಳನ್ನು ವಿಶ್ವದಲ್ಲಿ ಸೃಷ್ಟಿಯನ್ನು ಮಾಡಿದ್ದರೆ ಪ್ರಳಯ ಕಾಲದಲ್ಲಿ ಎಲ್ಲವನ್ನ ನಾನೇ ಸ್ವೀಕಾರವನ್ನು ಮಾಡಿರ್ತೀನಿ, ಮತ್ತೆ ಇದನ್ನ ಕೊಡಬೇಕು.
ಪ್ರಕೃತಿಗೆ ಮತ್ತೆ ಬಿಟ್ಬಿಡ್ಬೇಕದನ್ನ. ಆ ಕಾರಣಕ್ಕೋಸ್ಕರವಾಗಿ ಪ್ರಜಾಸೃಜೇಯಾತಿ, ಪ್ರಜೆಗಳನ್ನು ಸೃಷ್ಟಿಸಬೇಕು ಅಂತ ಇತಿ ಅಂತ ಇದೆ. ಯಾಕಂದ್ರೆ ಸಂಸ್ಕೃತದಲ್ಲಿ ಒಂದೊಂದು ಶಬ್ದಗಳು ಒಂದೊಂದು ಅಕ್ಷರಗಳು ಬಹಳ. ಪ್ರಜಾ ಸೃಜಯ ಇತಿ, ಪ್ರಜೆಗಳನ್ನು ಸೃಷ್ಟಿಸಬೇಕು ಎಂದು ಅಂತ ಅರ್ಥ. ಅಲ್ಲಿಗೆ ಪ್ರಜೆಗಳನ್ನು ಸೃಷ್ಟಿಸಬೇಕು ಎಂದು ಅಂತಂದ್ರೆ ಯಾರು ಒಂದು ಆದೇಶ ಮಾಡಿದ್ರು ಅವಾಗ ಪ್ರಜೆಗಳನ್ನು ಸೃಷ್ಟಿಸಬೇಕು ಅಂತ? ಅಲ್ಲಿ ಅವನ ಪತ್ನಿಯಾದಂತಹ ಲಕ್ಷ್ಮಿಯಿಂದ ಆದೇಶವನ್ನು ಪಡ್ತಾರೆ. ನಿನ್ನಲ್ಲಿ ಜ್ಞಾನ ಇರುವಂತದ್ದನ್ನ ಪ್ರಪಂಚಕ್ಕೆ ಕೊಡಬೇಕು ಅಂತ ಅವಳು ಹೇಳಿದ್ರು. ಏನ್ ಮಾಡ್ಬೇಕು ಅವಾಗ? ಪ್ರಜೆಗಳನ್ನು ಸೃಷ್ಟಿ ಮಾಡಿಕೊಡು. ಅದಕ್ಕೆ ಅವಳ ಆದೇಶದ ಮೇಲೆ ಹೇಳ್ತಾ ಇದ್ದಾರೆ. ಸರಿ, ಪ್ರಜೆಗಳನ್ನು ಸೃಷ್ಟಿಸಬೇಕು ಅಂತ ಆಯ್ತು. ಯಾಕಂದ್ರೆ ಈ ಉಪನಿಷತ್ತುಗಳು ಹೇಗಿದೆ ಅಂತಂದ್ರೆ, ಈಗಿನ ವೈಜ್ಞಾನಿಕ ಯುಗದಲ್ಲಿ ನಮ್ಮ ಮ್ಯಾನೇಜ್ಮೆಂಟ್ ಅಡ್ಮಿನಿಸ್ಟ್ರೇಷನ್ ಕೂಡ ಅಷ್ಟು ಚೆನ್ನಾಗಿರಲ್ಲ. ಉಪನಿಷತ್ತು ಒಂದು ವೇದಾಂತವನ್ನು ಹೇಳುತ್ತೆ, ಅದು ವೇದಾಂತ ಬೇಕಾಗಿರೋರಿಗೆ. ಇಲ್ಲ ಗುಡ್ ಅಡ್ಮಿನಿಸ್ಟ್ರೇಟರ್, ನಾನು ಒಳ್ಳೆ ಅಡ್ಮಿನಿಸ್ಟ್ರೇಟರ್ ಆಗಬೇಕು ಅಂತಂದ್ರೆ ವೇದಗಳನ್ನು ಓದಬೇಕು. ಇಲ್ಲ ಒಳ್ಳೆ ರೀತಿ ಮ್ಯಾನೇಜ್ಮೆಂಟ್ ನಡೆಸಬೇಕು ಅಂತಂದ್ರೆ ವೇದಗಳನ್ನು ಓದಬೇಕು. ಅಲ್ಲಿಗೆ ಸಿಸ್ಟಮ್ ಇದೆ. ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಆಗೋಯ್ತು ನಿರ್ಧಾರ. ತಕ್ಷಣ ಸೃಷ್ಟಿ ಮಾಡಲಿಲ್ಲ ಪ್ರಜೆಗಳನ್ನು. ನಾರಾಯಣಾದಿ ಪ್ರಾಣಃ ಜಾಯತೆ, ಸುಮ್ಮನೆ ಪ್ರಜೆಗಳನ್ನು ಸೃಷ್ಟಿ ಮಾಡೋದಾಗಲ್ಲ, ಯಾವುದರ ಮೂಲಕ ಸೃಷ್ಟಿ ಮಾಡ್ತಾನೆ, ಅದಕ್ಕೊಂದು ವಸ್ತು ಬೇಕಲ್ಲ, ಅದರಿಂದ ಪ್ರಾಣಗಳನ್ನು ಸೃಷ್ಟಿಯನ್ನು ಮಾಡ್ತಾನೆ. ಏನು ಪ್ರಾಣಗಳು ಅಂದ್ರೆ? ಪ್ರಾಣಗಳು ಅಂದ್ರೆ ಇಲ್ಲಿ ಗಾಳಿಯನ್ನು ಹೇಳ್ತಾರೆ. ಎಲ್ಲ ವಸ್ತು ಸುಖವಾಗಿರ್ಬೇಕಾದ್ರೆ ಗಾಳಿಯನ್ನು ಬರಬೇಕು. ಅದಕ್ಕೆ ಅಂತಹ ಒಂದು ವಸ್ತುವನ್ನು ಸೃಷ್ಟಿಯನ್ನ ಮಾಡ್ತಾನೆ. ಅದು ಹೇಗೆ ಅಂತಂದ್ರೆ, ಸಂಸಾರ ಎಲ್ಲ ಕಟ್ಕೊಂಡು ಮನೆ ಮಾಡೋದ, ಮನೆಯಲ್ಲಿ ಎಲ್ಲವನ್ನ ತಗೊಂಡ್ಬಿಟ್ಟು ಆಮೇಲೆ ಸಂಸಾರವನ್ನು ಕಳ್ಕೊಳ್ಳೋದ. ಭಗವಂತನ ಸೃಷ್ಟಿ ಆ ತರ ಎಲ್ಲವನ್ನ ಪರ್ಮಿಷನ್ ಎಲ್ಲ ಮಾಡಿಬಿಟ್ಟು ಆಮೇಲೆ ಪ್ರಜೆಗಳನ್ನು ಸೃಷ್ಟಿಯನ್ನು ಮಾಡಿ ಕೊಟ್ಟಿದ್ದಾನೆ. ನಾರಾಯಣಾದಿ ಪ್ರಾಣೋಜಾಯತೆ. ಸರಿ, ಎಲ್ಲ ಜೀವಿಗಳಿಗೂ ಪ್ರಾಣ ಹೊಂದಿದ್ರು ಸಾಕ? ಇಲ್ಲ. ಯೋಚನೆ ಮಾಡಿದ, ಮನಃ ಸರ್ವ ಇಂದ್ರಿಯಾಣಿಚ, ಮನಸ್ಸು ಅನ್ನುವಂಥದ್ದು ಬೇಕು. ನಂತರ ಎಲ್ಲ ಇಂದ್ರಿಯಗಳು ಬೇಕು. ಯಾವ್ದಕ್ಕೆ ಬೇಕು ಮನಸ್ಸು? ಎಲ್ಲ ಇಂದ್ರಿಯಗಳು ಕೆಲಸವನ್ನು ನಡೆಸಬೇಕಾದ್ರೆ ಮನಸ್ಸು ಬೇಕು. ಸರಿ, ಹಾಗಾದ್ರೆ ಮನಸ್ಸು ಒಂದೇ ಸಾಕಾಗ್ತಿತ್ತು? ಇಲ್ಲ, ಮನಸ್ಸು ಇಂದ್ರಿಯಗಳು ಎರಡೂ ಬೇಕು. ಯಾತಕ್ಕದು ಎರಡನ್ನೂ ಭಗವಂತ ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ, ಭಗವಂತ ಬಹಳ ಬುದ್ಧಿವಂತ. ಆಗ್ಲೇ ಹೇಳ್ಬಿಟ್ಟೆ ನಾನು, ಆಡಳಿತ ಅನ್ನೋದನ್ನು ಅವನಿಂದ ಕಲ್ತ್ಕೊಳ್ಬೇಕು. ಕೆಲವು ಸಲ ಮನಸ್ಸಿಂದ ಕೆಲಸವನ್ನು ಮಾಡಿಸ್ತಾನೆ, ಕೆಲವು ಸಲ ಇಂದ್ರಿಯಗಳಿಂದ ಕೆಲಸವನ್ನು ಮಾಡಿಸ್ತಾನೆ. ಇಂದ್ರಿಯಗಳು ಮಾಡಿದಾಗ ಅದು ಕನ್ವಿನ್ಸ್ ಆದಾಗ ನಮ್ಮನ್ನು ನಾವೇ ಬೈಕೋತೀವಿ, ಆ ಥರ ಮಾಡಬಾರ್ದಾಗಿತ್ತು ಅಂತ ಮನಸ್ಸು ಬೈಯುತ್ತೆ. ಕೆಲವು ಸಲ ಮನಸ್ಸೇ ತಪ್ಪನ್ನು ಮಾಡಿದಾಗ ಅವರೇನೋ ಹೇಳಿದ್ರು, ಸ್ವಲ್ಪ ನಾನು ನಿಧಾನಕ್ಕೆ ಇರ್ಬೋದಾಗಿದ್ದೆ, ನಾವು ಯಾಕೆ ಕೈ ಎತ್ತದೆ ಅಂತ ಅದು ಹೇಳಿದ್ರು. ಅದು ಹೇಗೆ ಅಂತಂದ್ರೆ, ಆಡಳಿತದಲ್ಲಿ ಅದು ಒಂದು ಬಹಳ ಮುಖ್ಯ. ಕೆಲವು ಹುದ್ದೆಗಳು ಎರಡು ಡೆಸಿಗ್ನೇಷನ್ ಒಬ್ಬರೇ ಆಫೀಸರ್ ಇಟ್ಕೊಂಡಿರ್ತಾರೆ. ಕೆಲವು ಸಲ ಕೆಲವು ಕರ್ತವ್ಯಗಳನ್ನು ಮಾಡುವಾಗ ಒಂದು ಹುದ್ದೆಯನ್ನು ಬಳಸ್ತಾರೆ, ಅದೇ ಮತ್ತೊಂದು ಕೆಲಸವನ್ನು ಮಾಡಿಸಬೇಕಾದ್ರೆ ಮತ್ತೊಂದು ಹುದ್ದೆಯಲ್ಲಿ ಆ ಕೆಲಸವನ್ನು ನಾಶವನ್ನು ಪಡಿಸ್ತಾರೆ, ತೆಗೆದುಕೊಳ್ಳಬಹುದು. ಇದು ಭಗವಂತ. ಅದಕ್ಕೆ ಕೆಲವು ಮುಖ್ಯವಾಗಿರುವಂತಹ ಆಡಳಿತಗಳಲ್ಲಿ ಒಬ್ಬರೇ ವ್ಯಕ್ತಿ ಎರಡು ಪದನಾಮಗಳನ್ನು ಹೊಂದಿರ್ತಾನೆ. ಇಲ್ಲಿ ಮನಸ್ಸರ್ವೇ ಹಾಗೆ ನಮ್ಮ ದೇಹದಲ್ಲಿ ಮನಸ್ಸು ಮತ್ತು ಇಂದ್ರಿಯಗಳು, ಅದು ಎರಡನ್ನೂ ಸೃಷ್ಟಿಯನ್ನು ಮಾಡ್ತಾನೆ. ಮನಸ್ಸೇನಾದ್ರು ಬೇರೆ ಹೋದ್ರೆ ಇಂದ್ರಿಯಗಳಿಂದ ಕಂಟ್ರೋಲ್, ಇಂದ್ರಿಯ ಏನಾದ್ರು ಹೋದ್ರೆ ಅದನ್ನ ಮನಸ್ಸು. ಅದಕ್ಕೆ ಪ್ರಜೆಗಳನ್ನು ಸೃಷ್ಟಿ ಮಾಡಬೇಕು ಅಂತ ಇಚ್ಛೆಯನ್ನು ಪಟ್ಟ. ಅದಕ್ಕೆ ಬೇಕಾಗಿರುವಂತಹ ವಸ್ತು ಪ್ರಾಣವನ್ನ ಜಾಯತೆ, ಅದಕ್ಕೆ ಸೇರಿಸಿ ಇಟ್ಕೊಂಡ. ಹಾಗೆ ಮನಸ್ಸಲ್ಲದೆ ಇಂದ್ರಿಯ ಅಂಶ, ಮನಸ್ಸು ಮತ್ತು ಎಲ್ಲ ಇಂದ್ರಿಯಗಳ ಸೃಷ್ಟಿಯನ್ನು ಮಾಡ್ತಾನೆ. ಸರಿ, ಮನಸ್ಸು ಪ್ರಾಣ ಇಂದ್ರಿಯ ಎಲ್ಲ ಸೃಷ್ಟಿ ಮಾಡಿದ. ಇದನ್ನೆಲ್ಲ ಮಾಡಿದ ಮೇಲೆ ಅವುಗಳನ್ನು ಕರ್ತವ್ಯವನ್ನು ನಡೆಸುವಂಥದ್ದು ಹೇಗೆ? ಅವಾಗ ಖಂ ವಾಯು ಜ್ಯೋತಿ ಆಪಹ ಪೃಥ್ವಿ 5 ಪಂಚಭೂತಗಳನ್ನು ಸೃಷ್ಟಿಯನ್ನು ಮಾಡ್ತಾನೆ. ವಿಶ್ವಸ್ಯ ಧಾರಿಣಿ, ಇದನ್ನೆಲ್ಲವನ್ನ ಧರಿಸಿರುವಂಥದ್ದು ಯಾವುದು ಅಂದರೆ ವಿಶ್ವ.
ಖಂ ವಾಯು ಜ್ಯೋತಿ ಆಪಃ ಪೃಥ್ವಿ. ನಮಗೆಲ್ಲರಿಗೂ ಗೊತ್ತಿದೆ, ಎಲ್ಲ 5 ಫಂಡಮೆಂಟಲ್ ಎಲಿಮೆಂಟ್ಸ್ ಇಂದ ಎಲ್ಲವೂ ಉಂಟಾಗುತ್ತೆ. ಅದು ಎಲ್ಲವೂ ಯಾವ ಪೋರ್ಷನಲ್ಲಿ ಇರಬೇಕೋ ಹಾಗೆ ಇದ್ದು ಒಳ್ಳೆಯದು. ಏನಾದ್ರು ಒಂದು ಸ್ವಲ್ಪ ಏರುಪೇರಾದರೆ ಮತ್ತೆ ಎಲ್ಲವೂ ತೊಂದರೆಯನ್ನು ಉಂಟು ಮಾಡುತ್ತೆ. ಖಂ ವಾಯು ಜ್ಯೋತಿ ಆಪಃ ಪೃಥ್ವಿ. ಖಂ ಮಹಾಪ್ರಾಣ ಖಂ. ಖಂ ಅಂತ ಹೇಳಿದ್ರೆ ಆಕಾಶ. ಮೊದಲು ಆಕಾಶವನ್ನು ಸೃಷ್ಟಿಯನ್ನು ಮಾಡಿದ. ಆಕಾಶವನ್ನು ಅವನದೇ ಸೃಷ್ಟಿ. ನಂತರ ವಾಯು ಜ್ಯೋತಿ ಆಪಃ ಪೃಥ್ವಿ. ಜ್ಯೋತಿ ಅದನ್ನು ನಾವು ಹೇಳುವಾಗ ಇಂಗ್ಲಿಷಲ್ಲಿ ಫೈರ್ ಅಂತ ಹೇಳ್ಬೇಕಾಗುತ್ತೆ. ವಾಟರ್ ಫೈರ್ ಅಂತ. ಭಗವಂತ ಬೆಂಕಿಯನ್ನು ಸೃಷ್ಟಿ ಮಾಡಲಿಲ್ಲ, ಭಗವಂತ ಸೃಷ್ಟಿ ಮಾಡಿದ್ದು ಜ್ಯೋತಿಯನ್ನು ಸೃಷ್ಟಿ ಮಾಡಿದ. ಅಂದ್ರೆ ಅವನ ಕಲ್ಪನೆ ಏನು ಬೇಕು, ಒಂದು ಕಡೆ ಜ್ಯೋತಿ ಇದ್ರೆ ಬೆಂಕಿ ಎನ್ನುವಂಥದ್ದು ಇರುತ್ತೆ ಅಂತ. ಬೆಂಕಿ ಇರೋ ಕಡೆಗಳೆಲ್ಲ ಜ್ಯೋತಿ ಇರಬೇಕು ಅಂತಿಲ್ಲ, ಜ್ಯೋತಿ ಇರೋ ಕಡೆ ಬೆಂಕಿ ಇರಲೇಬೇಕು. ಮಿಂಚು ಬರುತ್ತೆ, ಬೆಂಕಿಯಲ್ಲ ಜ್ಯೋತಿ. ಅದರಿಂದ ಜ್ಯೋತಿಯನ್ನು ಸೃಷ್ಟಿ ಯಾತಿಗೆ ಅಂತಂದ್ರೆ, ಬೆಂಕಿ ಮನುಷ್ಯನನ್ನ ದಹಿಸುತ್ತೆ, ಜ್ಯೋತಿ ಮನುಷ್ಯನಿಗೆ ಮಾರ್ಗದರ್ಶನವನ್ನ ಕೊಡುತ್ತೆ. ನಮಗೆ ಬೇಕಾಗಿರೋದು ದಹನವನ್ನ ಮಾಡುವಂಥದ್ದಲ್ಲ, ಮಾರ್ಗದರ್ಶನವನ್ನು ಕೊಡುವಂತಹ ಪಂಚಭೂತಗಳು ಬೇಕು. ಅದಕ್ಕೋಸ್ಕರವಾಗಿ ಜ್ಯೋತಿ ಅಂದ್ರೆ ಮಾರ್ಗದರ್ಶನವಾಗಿರುವಂತಹ ಒಂದು ವಸ್ತು ಅಷ್ಟೇ, ಮಾರ್ಗದರ್ಶಕ ಅದನ್ನ ಹೇಳಬಹುದು. ಖಂ ಆಕಾಶವನ್ನ, ವಾಯು ಗಾಳಿಯನ್ನ, ಜ್ಯೋತಿ ಮಾರ್ಗದರ್ಶಕನಾಗಿರುವಂತಹ ಜ್ಯೋತಿ ನಾವೇನು ಹೇಳಿದ್ವಿ ಅನ್ನುವಂಥದ್ದನ್ನ, ಆಪಃ ಪೃಥ್ವಿ. ಆಪಃ ಅಂತಂದ್ರೆ ನೀರು, ಪೃಥ್ವಿ ಅಂತಂದ್ರೆ ಭೂಮಿ. ಇದೆಲ್ಲವನ್ನ ಅವನು ತನ್ನ ಉದರದಲ್ಲಿರುವಂಥದ್ದನ್ನ ಮೊದಲು ಸೃಷ್ಟಿಯನ್ನ ಮಾಡಿದ. ಸೃಷ್ಟಿ ಮುಂಚಾಗದ ಅವನು ಎಲ್ಲಿದ್ದ ಪ್ರಶ್ನೆ ಬರುತ್ತೆ. ಭೂಮಿಯನ್ನು ಸೃಷ್ಟಿ ಮಾಡಿದ್ರೆ ಅವನು ಭೂಮಿಯಲ್ಲಿ ಇಲ್ವಾ, ಆಕಾಶದಲ್ಲಿಲ್ವಾ, ಅಂತರಿಕ್ಷದಲ್ಲಿ ಎಲ್ಲಿದ್ದ ಅವನು? ಎಲ್ಲ ವಸ್ತುಗಳಲ್ಲಿಯೂ ಅಡಕನಾಗಿದ್ದಾನೆ, ಎಲ್ಲ ವಸ್ತುಗಳಲ್ಲೂ ಇದ್ದಾನೆ, ಎಲ್ಲ ವಸ್ತುಗಳು ಅವನು ಆ ರೀತಿಯಲ್ಲಿ. ನಂತರ ಇದೆಲ್ಲ ಸೃಷ್ಟಿ ಮಾಡಿಬಿಟ್ಟ. ಸೃಷ್ಟಿಯನ್ನ ಮಾಡಿದ ಮೇಲೆ ತಕ್ಷಣ ಪ್ರಜೆಗಳನ್ನು ಸೃಷ್ಟಿ ಮಾಡಕ್ ಹೋಗಿಲ್ಲ, ಎಲ್ಲ ಅಸೆಂಬಲ್ ಇಟ್ಕೊಂಡಿದ್ದಾನೆ ಎಲ್ಲವನ್ನೂ ಕೂಡ. ಅದನ್ನು ಅಸೆಂಬಲ್ ಹೇಗೆ ಮಾಡ್ತಾನೆ? ಯಾಕಂದ್ರೆ ಈಗಿನ ನಮ್ಮ ಕಂಪ್ಯೂಟರ್ ಯುಗದಲ್ಲಿ ಬೇಕು, ಎಲ್ಲ ಪಾರ್ಟ್ಸ್ ಇದೆ, ಅದನ್ನೆಲ್ಲವನ್ನು ಅಸೆಂಬಲ್ ಮಾಡೋದ್ರ ಮೇಲೆ ಡಿಪೆಂಡ್ ಆಗ್ತದೆ. ಅಸೆಂಬಲ್ ಸ್ವಲ್ಪ ಕೆಟ್ಟೋದ್ರೂ ಆ ಇನ್ಸ್ಟ್ರೂಮೆಂಟ್ ಹಾಳಾಗುತ್ತೆ. ಇದರಿಂದಲ್ಲಿ ಸರಿ, ಇದನ್ನೆಲ್ಲ ಸೃಷ್ಟಿ ಮಾಡಿದ ಮೇಲೆ ತಾನು ಯಾವ ಕೆಲಸವನ್ನು ತಗೊಳ್ಳಿಲ್ಲ, ಎಲ್ಲ ವಸ್ತುಗಳನ್ನು ಕೊಟ್ಬಿಟ್ಟು ಇದನ್ನ ಸೃಷ್ಟಿಯನ್ನ ಮಾಡೋದಕ್ಕೆ ಒಬ್ಬ ಬೇಕಲ್ಲ. ಅದರಿಂದ ನಾರಾಯಣಾದಿ ಬ್ರಹ್ಮಚಾರ್ಯತೆ, ನಾರಾಯಣನಿಂದ ಬ್ರಹ್ಮನನ್ನ ಸೃಷ್ಟಿಯನ್ನ ಮಾಡ್ತಾನೆ. ಅದಕ್ಕಿಲ್ಲಿ ಸಂಸ್ಕೃತದಲ್ಲಿ ಶಬ್ದಗಳನ್ನ ಅದರೇ ವಿಭಕ್ತಿಯಲ್ಲಿ ಬರೀತಾರೆ. ನಾರಾಯಣಾದಿ ಅಂತ ಕೊಟ್ಟಿದ್ದಾರೆ. ನಾರಾಯಣ ಸೃಷ್ಟಿಯನ್ನ ಮಾಡಲಿಲ್ಲ, ನಾರಾಯಣನ ದೆಸೆಯಿಂದ ಸೃಷ್ಟಿಯಾಗಿದೆ. ಫ್ರಮ್ ಮತ್ತೆ ಬೈ ಅಂತ ಇಂಗ್ಲಿಷಲ್ಲಿ ಹೇಳ್ತೀವಲ್ಲ, ಅಂತಹ ಶಬ್ದಗಳು. ಅದಕ್ಕೆ ಪಂಚಮಿ ವಿಭಕ್ತಿಯಲ್ಲಿ ಹೇಳ್ತಾರೆ ನಾರಾಯಣನ ದೆಸೆಯಿಂದ ಸೃಷ್ಟಿಯಾಗಿದೆ. ಯಾಕೆಂದ್ರೆ ಸೃಷ್ಟಿ ಮಾಡೋದ್ರಲ್ಲಿ 2 ತರ ಇದೆ. ನಾವೇ ಸೃಷ್ಟಿ ಮಾಡುವಂಥದ್ದು ಒಂದು, ನಮ್ಮ ದೆಸೆಯಿಂದ ಸೃಷ್ಟಿಯಾಗುವಂಥದ್ದು ಒಂದು. ನಾವೇ ಸೃಷ್ಟಿಯನ್ನ ಮಾಡ್ತೀವಿ ಅಂತಂದ್ರೆ ನಾವೇ ನಮ್ಮ ಇಂದ್ರಿಯಗಳಿಂದ ಸೃಷ್ಟಿಯನ್ನ ಮಾಡ್ತೀವಿ, ಕೈ ಕಾಲುಗಳಿಂದ. ನಮ್ಮ ದೆಸೆಯಿಂದ ಸೃಷ್ಟಿಯಾಗಿದೆ ಅಂತಂದ್ರೆ ನಮ್ಮ ಸಂಕಲ್ಪ ಉಂಟಾಗಿದೆ, ಅದು ಅಲ್ಲಿ ಸೃಷ್ಟಿಯನ್ನ ಹೊಂದಿದೆ. ಅದರಿಂದ ಇಲ್ಲಿ ನಾರಾಯಣಾದಿ ಬ್ರಹ್ಮಚಾರ್ಯತೆ, ಅಂತಹ ಭಗವಂತನಾದಂತಹ ನಾರಾಯಣನ ದೆಸೆಯಿಂದಲೇ ಬ್ರಹ್ಮನನ್ನ ಸೃಷ್ಟಿಯನ್ನ ಮಾಡಿದ. ಯಾಕೆ ಸೃಷ್ಟಿಯನ್ನ ಮಾಡಿದ? ಈ ಎಲ್ಲ ವಸ್ತುಗಳು ಇದೆ, ಇದು ಎಲ್ಲವನ್ನು ನನಗೆ ಒಂದೊಂದಾಗಿ ನೋಡ್ಕೊಳಕ್ಕಾಗಲ್ಲ, ಇಷ್ಟೆಲ್ಲ ಕೊಟ್ಟಿದ್ದೀನಿ, ನಂತರ ನಿನ್ನ ಕೆಲಸವಲ್ಲ. ಅದೇ ಅಡ್ಮಿನಿಸ್ಟ್ರೇಷನ್, ಅದನ್ನೇ ಹೇಳಿದೆ. ಆಫೀಸರ್ ಇರ್ತಾನೆ, ಸೂಪರ್ಡೆಂಟ್, ಮ್ಯಾನೇಜರ್, ಇದೇ ತರ ಹೋಗಿದ್ದಾನೆ. ಹೇಗೆ ಇವಾಗ ನಮ್ಮ ಸರ್ಕಾರದಲ್ಲಿ ಒಂದು ಫೈಲ್ ಮೂವ್ ಆಗ್ತಾ ಹೋಗುತ್ತೆ, ಅದೇ ಮೆಥಡ್ ಹೋಗ್ತಾನೆ ಭಗವಂತ. ಅದರಿಂದ ನಾರಾಯಣಾದಿ ಬ್ರಹ್ಮಚಾರ್ಯತೆ. ಸರಿ, ನಾರಾಯಣಾದಿ ರುದ್ರೋ ಜಾಯತೆ. ಬ್ರಹ್ಮನನ್ನ ಸೃಷ್ಟಿಯನ್ನ ಮಾಡಿದ ಮೇಲೆ ರುದ್ರನನ್ನ ಸೃಷ್ಟಿಯನ್ನ ಮಾಡ್ತಾನೆ. ಯಾಕೆ ರುದ್ರನ ಸೃಷ್ಟಿಯನ್ನ ಮಾಡ್ದ?
ಬ್ರಹ್ಮನಿಗೆ ಹೇಳ್ಬಿಟ್ಟ, ನೋಡಪ್ಪ ಇಷ್ಟು ವಸ್ತುಗಳನ್ನು ಕೊಟ್ಟಿದ್ದೀನಿ, ಎಲ್ಲ ಕ್ರಿಯೇಟ್ ಮಾಡು. ಅವನಿಗೆ ಭಗವಂತನ ಇದಕ್ಕೆ ವಿವೇಚನಾ ಶಕ್ತಿ ಇರೋದು ಎಲ್ಲೂ ಇಡೋದಿಲ್ಲ. ಭಗವಂತ ಹೌದು ಸೃಷ್ಟಿಯೆಲ್ಲ ಮಾಡೋಕೆ ಹೇಳ್ಬಿಟ್ಟಿದ್ದೀನಿ, ಮತ್ತೆ ಅದನ್ನೆಲ್ಲ ವಿತರಣೆ ಮಾಡ್ಕೋಬೇಕಾದ್ರೆ ಹೇಗೆ ಮಾಡ್ಕೋಬೇಕು, ಅದಕ್ಕೂ ಒಬ್ಬನು ಕೊಟ್ಬಿಡೋಣ ಅಲ್ವಾ. ಅದಕ್ಕೆ ನಾರಾಯಣ ಅಂತ ರುದ್ರೋಜಾಗಿದೆ. ನಾರಾಯಣ ರುದ್ರನ ಸೃಷ್ಟಿಯನ್ನು ಮಾಡಬೇಕು. ಕ್ರಿಯೇಷನ್ ಒಬ್ಬ ಆದ ನಂತರ ವಿತ್ಡ್ರಾ ಮಾಡ್ಕೊಳ್ಳೋಕ್ಕೂ ಒಬ್ಬ ತನ್ನ ಪರವಾಗಿ ಒಬ್ಬ ಇರಬೇಕು, ಅವರನ್ನ ಕೊಟ್ಟ. ಇದೆಲ್ಲ ಆದ್ಮೇಲೆ ಮಧ್ಯದಲ್ಲಿ ಕೆಲಸಗಳನ್ನು ಮಾಡಿಸೋದಕ್ಕೊಬ್ಬ ಬೇಕಲ್ಲ, ನಾರಾಯಣ ಅಂತ ಇಂದ್ರೋಜಾಗುತ್ತೆ. ಅಂತಹ ಇಂದ್ರನನ್ನು ಸೃಷ್ಟಿಯನ್ನು ಮಾಡ್ತಾರೆ. ಅದಕ್ಕೆ ದೇವತೆಗಳು ಹೇಗೆ ಅಂತಂದ್ರೆ ನಮಗೂ ಭಗವಂತನಿಗೂ ಮಧ್ಯದಲ್ಲಿ ಇರುವಂತಹ ಬ್ರಿಡ್ಜ್ ತರ ಕೆಲಸ. ನಾವು ದೇವತೆಗಳನ್ನು ತೃಪ್ತಿಯನ್ನು ಪಡಿಸಿದ್ರೆ ದೇವತೆಗಳ ಮೂಲಕ ನಮಗೆ ಮಾರ್ಕ್ಸ್. ದೇವತೆಗಳನ್ನು ತೃಪ್ತಿಯನ್ನು ಪಡಿಸಲಿಲ್ಲ ಅಂತಂದ್ರೆ ನಾವು ಎಷ್ಟೇ ಕೆಲಸಗಳನ್ನು ಮಾಡ್ತಾ ಇದ್ರು ದೇವತೆಗಳು ನಮ್ಮ ಸಂಸಾರ ಅನ್ನುವಂತಹ ಫೈಲ್ನ ಮೂವ್ ಮಾಡಲ್ಲ, ಹಾಗೆ ಇರ್ತಾರೆ. ಅದರಿಂದ ದೇವತೆಗಳ ಮೂಲಕ ಬೇಕು. ಅದರಿಂದ ನಾರಾಯಣ ಅಂತ ಇಂದ್ರೋ ಜಾಗುತ್ತೆ. ನಂತರ ಇಂದ್ರ ಅವನಿಗೆ ಬೇಕಾಗಿರೋ ಸೃಷ್ಟಿ ಮಾಡ್ಕೊಂಡು ನಂತರ ನಾರಾಯಣ ಪ್ರಜಾಪತಯ ಪ್ರಜಾಯಂತೆ. ಪ್ರಜಾಪತಯ ಪ್ರಜಾಯಂತೆ. ಇಲ್ಲಿ ಬ್ರಹ್ಮನನ್ನ ಸೃಷ್ಟಿಯನ್ನ ಮಾಡ್ತಾನೆ. ಇಲ್ಲಿ ಪ್ರಜಾಪತಯ ಪ್ರಜಾಯಂತೆ ಅಂತಂದ್ರೆ ಎಲ್ಲರಿಗೂ ಒಂದು ಸಪರೇಟ್ ಹೆಡ್ಸ್ ಬೇಕಲ್ಲ, ಅವುಗಳನ್ನು ಸೃಷ್ಟಿಯನ್ನ ಮಾಡ್ತಾನೆ. ಅವನ ಸೃಷ್ಟಿಯಲ್ಲಿ ಗಂಧರ್ವರು ಯಕ್ಷ ಏನಿದೆ ಅವುಗಳೆಲ್ಲ ಒಂದೊಂದು ಲೀಡರ್ ಅಂತ ಬೇಕಲ್ಲ, ಅವುಗಳನ್ನ ಸೃಷ್ಟಿಯನ್ನ ಮಾಡ್ತಾನೆ. ನಂತರ ಇಷ್ಟೆಲ್ಲ ಸೃಷ್ಟಿಯಾಗುತ್ತೆ ತಕ್ಷಣ ಮನುಷ್ಯರ ಇಲ್ಲ. ನಾರಾಯಣಾದಿ ದ್ವಾದಶಾದಿತ್ಯ ರುದ್ರ ಬಸವ ಸರ್ವಾಣಿ ಚಂದಾಸಿ. ಆ ಅಂತಹ ನಾರಾಯಣನ ದಿಸೆಯಿಂದಲೇ ದ್ವಾದಶಾದಿತ್ಯ 12 ಜನ ಆದಿತ್ಯರನ್ನ ರುದ್ರ ಅಂತ ಇದೆ, ಏಕಾದಶ ರುದ್ರರು ಅಂತ ಹೇಳ್ತಾರೆ. 11 ಜನ ರುದ್ರರು, ವಸುಗಳು, ಸರ್ವಾಣಿ. ಇವರೆಲ್ಲರನ್ನೂ ಕೂಡ ಅದರ ಜೊತೆಗೆ ಅಷ್ಟೇ ಇಲ್ಲ, ಛಂದಾಗುಂಸಿ ವೇದಗಳನ್ನು ಅಲ್ಲಿ ಹೇಳಿದ. ಉಪದೇಶವಾಗಿ ಅವರು ಅದನ್ನು ಹೇಳಿಬಿಟ್ಟ. ಅಂದ್ರೆ ಭಗವಂತ ತನ್ನ ಕರ್ತವ್ಯದಲ್ಲಿ ಸ್ವಲ್ಪನೂ ಚ್ಯುತಿಯನ್ನು ತರಲಿಲ್ಲ. ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಎನ್ನುವಂಥದ್ದು ಭಗವಂತನಲ್ಲಿ ಸ್ವಲ್ಪವೂ ಇಲ್ಲ. ಈ ಉಪನಿಷತ್ತುಗಳ ಸಾರವನ್ನೇ ಮಹಾಭಾರತದಲ್ಲಿ ಕೃಷ್ಣ ಪರಮಾತ್ಮ ತೋರಿಸ್ಕೊಡ್ತಾನೆ ನಮಗೆ. ನನ್ನಲ್ಲಿ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಏನೂ ಇಲ್ಲ. ಅರ್ಜುನ ಇಲ್ಲೆಲ್ಲ ನೀನೇ ಇದೆಯಾ, ನನಗೇನು ಕಾಣ್ತಾ ಇಲ್ಲ, ನಿನಗೆಲ್ಲ ಕಾಣುತ್ತೆ ಅಂತ ಹೇಳುವಾಗ ಇದರಲ್ಲಿ ನನ್ನದೇನು ತಪ್ಪು ಇಲ್ಲ. ನಾನು ವಸು ಹೇಳಿದೆ, ಅವನು ಸೂರ್ಯನಿಗೆ ಹೇಳಿದಾನೆ, ಸೂರ್ಯ ಇಕ್ಷ್ವಾಕು ಮನು ಅಲ್ಲಿಗೆಲ್ಲ ಹೇಳ್ತಾನೆ. ನಂತರ ನಿಮ್ಮ ತಂದೆ ತಾಯಿ ತಾತ ಅವರೆಲ್ಲ ನಿಮಗೆ ಹೇಳಲಿಲ್ಲ ಅಷ್ಟೇ. ನಾನೇನು ಭಗವಂತ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಸ್ವಲ್ಪ ನಾವಾದ್ರೂ ಮರಿತೀವಿ, ಮಕ್ಕಳಿಗೆ ಹೇಳೋದು ಮರಿತೀವಿ. ಅಪ್ಪ ನನಗೆ ಹೇಳ್ತಾ ಇದ್ರು ನಾನೇ ಹೇಳಬೇಕು, ಭಗವಂತ ಆಗಿಲ್ಲ. ನನಗೆ ಹೇಳಿದ್ದಾರೆ ಅದರಿಂದ ನಾನು ಹೇಳ್ಬಿಡ್ತೀನಿ. ನಡೆಸೋದು ಬಿಡೋದು ಅವನ ಕರ್ತವ್ಯ. ಯಾಕೆಂದ್ರೆ ಅನೇಕ ಸಲ ನಮ್ಮ ಸಾಂಸಾರಿಕದಲ್ಲಿ ಆಗುವಂಥದ್ದುಂಟು. ಮಗನಿಗೆ 30-35 ವರ್ಷ ತನಕ ಏನು ಹೇಳಲ್ಲ. ನಮಗೆ ವಯಸ್ಸಾಗಿ ಮಗನಿಗೆ ಹೇಳಿದಾಗ 50 ವರ್ಷ ಆದಾಗ ನೀನು ಅವತ್ತು ಹೇಳಬಾರ್ದಾಗಿತ್ತ, ಇಷ್ಟು ದಿನ ಹೇಳೇ ಇರಲಿಲ್ಲ ಅಂದ್ಬಿಡ್ತಾನೆ ಮಗ. ಅದಕ್ಕೆ ಭಗವಂತ ನೆಗ್ಲಿಜೆನ್ಸ್ ಆಫ್ ಡ್ಯೂಟಿ ಎಲ್ಲೂ ಇಲ್ಲ. ಅವನ್ನ ನಾವು ಉಪನಿಷತ್ತು ಇರ್ಬೋದು, ಉಪನಿಷತ್ತುಗಳ ಅರ್ಥವನ್ನೇ ಮಹಾಭಾರತದಲ್ಲಿ ಕಥೆಯ ಮೂಲಕ ಎಲ್ಲ ಪ್ರಾಕ್ಟಿಕಲ್ ತರಬೇಕು. ಮಗ ಕೇಳ್ತಾನೋ ಬಿಡ್ತಾನೋ ನಮಗೆಲ್ಲ ಗೊತ್ತಿಲ್ಲ. ನಾವು ಹೇಳೋದನ್ನ ಅವನು ಹೇಳ್ಬಿಡ್ಬೇಕು. ನಂತರ ಅವನ ಸಂಬಂಧಪಟ್ಟಿದ್ದು ಇಲ್ಲಿ ಹಾಗೆ 12 ಜನ ಆದಿತ್ಯರನ್ನ, ಅದು ಇದೇ ತೈತ್ರಿಷದಲ್ಲಿ ಬರುತ್ತೆ. ಸೂರ್ಯ ಒಬ್ಬನೇ ಸಾಕಾಗಿತ್ತು, 12 ಜನ ಯಾರಿಗೆ ಬೇಕಾಗಿತ್ತು. ಎಲ್ಲ ಅವನ ಭಾಗಗಳನ್ನು ಸೃಷ್ಟಿಯನ್ನ ಮಾಡಿ 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 ಇಡ್ತಾನ. ಅವನು ಒಬ್ಬನೇ ನೋಡ್ಕೊಳ್ಳೋ ಸಾಧ್ಯವಾಗುವುದಿಲ್ಲ. ಒಬ್ಬೊಬ್ಬರಿಗೆ ಒಂದೊಂದು ಕರ್ತವ್ಯವನ್ನ. ಸೂರ್ಯನಿಗೆ ಅನೇಕ ಕರ್ತವ್ಯಗಳಿದೆ. ಮಳೆಯನ್ನು ಅವನೇ ಕೊಡಬೇಕು, ಮಳೆಯನ್ನು ಅವನೇ ನಿಲ್ಲಿಸಬೇಕು. ಭೂಮಿಗೆ ನೀರನ್ನು ಕೊಡುವಂಥದ್ದು ಸೂರ್ಯ, ಭೂಮಿಯಿಂದ ನೀರನ್ನು ತೆಗೆಯುವಂಥದ್ದು ಸೂರ್ಯ. ಅದಕ್ಕೆ ಸೂರ್ಯನ ಕಿರಣಗಳು ಸಿರಿಂಜ್ ತರ ಕೆಲಸ ಮಾಡುತ್ತೆ. ಅದನ್ನ ಮೆಡಿಕಲ್ ಸೈನ್ಸ್ ಸೂರ್ಯನ ತರ ಇದ್ದರೆ ಏನೂ ಆಗೋದೇ ಇಲ್ಲ. ಒಳಗೆ ಔಷಧಿಯನ್ನು ಕೊಡೋದಕ್ಕೂ ಬೇಕು, ಇರುವಂತಹ ರಕ್ತವನ್ನು ತೆಗೆಯೋಕ್ಕೂ ಬೇಕಾಗುತ್ತೆ. ಸೂರ್ಯ ಆ ಕೆಲಸವನ್ನು ತನ್ನ ಕಿರಣಗಳಿಂದ ಭೂಮಿಯಲ್ಲಿ ಎಷ್ಟೇ ಆಳದಲ್ಲಿದ್ರೂ ಮೇಲ್ಗಡೆ ಹೇಳ್ಕೊತಾನೆ.
ನಂತರ ಅವನ ಶಾಖವನ್ನು ಜಾಸ್ತಿ ಮಾಡಿ ಮತ್ತೆ ಭೂಮಿ ಕೊಡ್ತಾನೆ. ಇದನ್ನೆಲ್ಲ ನೋಡ್ಕೊಳ್ಬೇಕಾದ್ರೆ ದ್ವಾದಶಾದಿತ್ಯರು ಬೇಕೇ. ಹಾಗೆ ಅಲ್ಲಿ ಬರುತ್ತೆ ಆರೋಗ್ಯಸ್ಯ ಸ್ಥಾನೇ ಚ ಭಾಜಸ್ಯ ಸ್ಥಾನೇ ಸ ಪಟಲಸ್ಯ ಸ್ಥಾನೇ ಚ ಅದೆಲ್ಲ ಹೇಳ್ಕೊಂಡು ಹೋಗುತ್ತೆ. ಒಂದೊಂದಕ್ಕೂ ಒಂದು ನಮಗೆ ಸೂರ್ಯ ಬರ್ತಾ ಇದ್ದಾನೆ ಕಿರಣಗಳನ್ನು ಹೇಳ್ತೀವಿ. ಅವನ ಕಿರಣಗಳು ನಮಗೆ ಗೊತ್ತಾಗಲ್ಲ. ಒಂದು ದಿನದಲ್ಲಿ 12 ವಿಭಾಗಗಳಾಗಿ ನಮಗೆ ಅದನ್ನು ಬರ್ತಾ ಇದ್ದಾರೆ. ನಾವು ಯಾರು ಗಮನಿಸಕ್ಕೆ ಹೋಗೋದೇ ಇಲ್ಲ. ಬೆಳಿಗ್ಗೆ ಇರುವಷ್ಟು ಸಾಯಂಕಾಲ ಇಲ್ಲ. ಮಧ್ಯಾಹ್ನದಲ್ಲಿ ಒಂದೊಂದು ಕ್ಷಣಕ್ಕೂ ಅವನ ಕಿರಣಗಳಲ್ಲಿ ವ್ಯತ್ಯಸ್ತ ಉಂಟಾಗುತ್ತೆ. ಅದನ್ನು ನೋಡಿ ಹೆಲ್ತ್ ಸೈನ್ಸ್ ಅಲ್ಲಿ ಅದನ್ನು ಹೇಳ್ತಾರೆ. ಸನ್ ಬಾತ್ ಅರ್ಲಿ ಮಾರ್ನಿಂಗ್ ಸೂರ್ಯದ ಶಾಖ ಆಗಿದ್ರೆ ಒಂಥರ ಇರುತ್ತೆ, ಮಧ್ಯಾಹ್ನದ ಅದೇ ಶಾಖ ಮಧ್ಯಾಹ್ನದಲ್ಲಿ ಬೇಜಾರಾಗುತ್ತೆ, ಮತ್ತೆ ಸಾಯಂಕಾಲದಲ್ಲಿ ಒಂದು ರೀತಿಯಲ್ಲಿ ಇರುತ್ತೆ. ಹೆಲ್ತ್ ಸೈನ್ಸ್ ಅಲ್ಲಿ ಅದನ್ನು ಹೇಳ್ಕೊಳ್ತಾರೆ. ಅರ್ಲಿ ಮಾರ್ನಿಂಗ್ ವಾಕ್ ಸೂರ್ಯನ ರಶ್ಮಿ ಯಾವುದೋ ಒಂದು ರೀತಿಯಲ್ಲಿ ಚರ್ಮ ಸ್ಪರ್ಶವನ್ನು ಉಂಟು ಮಾಡಬೇಕಷ್ಟೇ. ಅದರಿಂದ ದ್ವಾದಶಾದಿತ್ಯರು 12 ಜನ ಆದಿತ್ಯರನ್ನ, ಏಕಾದಶ ರುದ್ರರನ್ನ, ನಂತರ ಸರ್ವಾಣಿಚ ಛಂದಾಗ್ಮಸಿ ಛಂದಸ್ಸುಗಳು ಅಂತಂದ್ರೆ ಈ ವೇದ ಪರಂಪರೆಯನ್ನು ಹೇಳ್ತಾರೆ. ಇವುಗಳನ್ನು ಕೂಡ ಸೃಷ್ಟಿಯನ್ನ ಮಾಡಿದ್ದವನೇ. ಹಾಗಾದ್ರೆ ಆ ಛಂದಸ್ ವೇದಗಳಲ್ಲಿ ಏನನ್ನ ಇಟ್ಟಿದ್ದಾನೆ? ಛಂದಸ್ಸಿನಲ್ಲಿ ಎಲ್ಲವನ್ನ ಇಟ್ಟಿದ್ದಾನೆ, ಎಲ್ಲ ಜ್ಞಾನವನ್ನ ಇಟ್ಟಿದ್ದಾನೆ. ಅದಕ್ಕೆ ವೇದಕ್ಕೆ ಜ್ಞಾನ ಅಂತಾನೆ ಹೇಳ್ತಾರೆ. ವಿತ್ ಜ್ಞಾನೇ ಅನ್ನುವಂತಹ ರೂಟಿಂದ ಸಂಸ್ಕೃತದಲ್ಲಿ ಬರ್ತದೆ. ವಿಧಿ ಜ್ಞಾನೇ, ವಿತ್ ಅನ್ನುವಂಥದ್ದು ಆ ರೂಟ್ ನಾಲೆಡ್ಜ್ ಅಂತ ಬರುತ್ತೆ. ವೇದದಲ್ಲಿ ಏನಿದೆ ಅಂತಂದ್ರೆ ಜ್ಞಾನದಲ್ಲೇ ಇದೆ. ಅಂತಹ ಛಂದಾಗಮಿಸಿ ವೇದಗಳನ್ನು ಕೂಡ ಅವನೇ ಸೃಷ್ಟಿಯನ್ನು ಮಾಡಿದ್ದು. ಸರಿ, ನಾರಾಯಣಾದೇವ ಸಮುತ್ಪದ್ಯಂತೆ, ನಾರಾಯಣಾದಿ ಏವ ಸಮುತ್ಪದ್ಯಂತೆ. ವೇದ ಬೇಕಾದ್ರೆ ಯಾರು ಸಂಸ್ಕೃತವನ್ನ ಬರೆದ್ರೆ ಪದಗಳಿಗೆ ಅರ್ಥ ಮಾಡ್ಕೊಳ್ಳೋದು ಬಹಳ ಕ್ಲಿಷ್ಟ. ವೇದದಲ್ಲಿ ಇಲ್ಲ. ಪ್ರಾಚೀನ ಕಾಲದ ಸಂಸ್ಕೃತ ಬಹಳ ನಾರಾಯಣಾದಿ ಏವ ಸಮುತ್ಪದ್ಯಂತೆ. ಇಲ್ಲಿ ನಾರಾಯಣ ದೇವ ಅಲ್ಲ, ನಾರಾಯಣಾದಿ ಏವ ಸಮುತ್ಪದ್ಯಂತೆ. ಏವ ಅಂತ ಹೇಳ್ತಾರೆ, ಅವನಿಂದಲೇ, ಅವನ ದೆಸೆಯಿಂದಲೇ ಸಮುತ್ಪದ್ಯಂತೆ, ಎಲ್ಲವೂ ಉತ್ಪತ್ತಿಯಾಯಿತು. ಅದು ಅದಕ್ಕೆ ನಾರಾಯಣಾದೇವ ಉತ್ಪದ್ಯಂತೆ ಅಂತ ಹೇಳಿಲ್ಲ, ನಾರಾಯಣಾದೇವ ಸಮುತ್ಪದ್ಯಂತೆ ಅಂತ ಹೇಳಿದ್ದಾರೆ. ಅಂದ್ರೆ ಭಗವಂತನ ಸೃಷ್ಟಿಯಲ್ಲಿ ಯಾವುದೂ ಕೆಟ್ಟದಿಲ್ಲ, ಎಲ್ಲವೂ ಸಮ್ಯಕ್. ಅವನಿಂದ ಒಂದು ಸೃಷ್ಟಿಯಾಗಿದೆ ಅಂತಂದ್ರೆ ಅದರ ಹಿಂದೆ ಬಹಳ ಒಳ್ಳೆಯ ಕೆಲಸಗಳು ಬಹಳ ಇರುತ್ತೆ, ನಮಗೆ ಗೊತ್ತಾಗುತ್ತೆ. ಅವನ ಟೈಮ್ ಟೇಬಲ್, ನಮ್ಮ ಟೈಮ್ ಟೇಬಲ್ 1 ತಿಂಗಳದ್ದು 15 ದಿನದ್ದು ಅಷ್ಟೇ. ಭಗವಂತನ ಟೈಮ್ ಟೇಬಲ್ ಪ್ರತಿಯೊಬ್ಬ ಮನುಷ್ಯನ 120 ವರ್ಷಗಳ ಕಾಲ ಏನು ಜೀವವನ್ನು ಕೊಟ್ಟಿದ್ದಾನೆ, ನಮ್ಮ 120 ವರ್ಷಗಳ ಕಾಲದ ಟೈಮ್ ಟೇಬಲ್ ಅವನ ಹತ್ರ ಇದೆ. ಅದರಿಂದ ನಾರಾಯಣಾದಿ ಏವ, ನಾರಾಯಣನ ದೆಸೆಯಿಂದಲೇ ಎಲ್ಲವೂ ಉತ್ಪದ್ಯಂತೆ. ಸರಿ, ಸೃಷ್ಟಿಯಾಯಿತು. ನಾರಾಯಣ ಪ್ರಲೀಯಂತೆ, ಎಲ್ಲವೂ ಅವನಲ್ಲಿಯೇ ಲೀನವಾಗುತ್ತೆ. ಸಾಮಾನ್ಯ ಈಗ ಒಂದು ಅಡ್ಮಿನಿಸ್ಟ್ರೇಟರ್ ಬಹಳ ಜನ ಅದನ್ನು ಗೊತ್ತಾಗಿರುತ್ತೆ. ಯಾರಿಗೆ ಅಥಾರಿಟಿ ಇರುತ್ತೆ, ತೆಗೆಯೋ ಅಥಾರಿಟಿ ಅವರಿಗೆ ಅಷ್ಟೇ. ನಾರಾಯಣಾದೇವ ಸಮುತ್ಪದ್ಯಂತೆ, ನಾರಾಯಣಿ ಪ್ರಲೀಯಂತೆ, ನಾರಾಯಣಿ ಪ್ರವರ್ತಂತೆ. ಎಲ್ಲವನ್ನ ನಡೆಸ್ಕೊಂಡು ಹೋಗೋದು ಅವನಿಗೆ ಅಷ್ಟೇ. ಒಬ್ಬ ಒಂದು ವ್ಯಕ್ತಿಯನ್ನು ಅಪಾಯಿಂಟ್ ಮಾಡಿದ, ಅವನು ಹೇಗೆ ನಡೆಸಬೇಕು ಅಂತ ಗೊತ್ತು, ಅವನು ಸರಿಯಾಗಿ ಕೆಲಸ ಮಾಡಲಿಲ್ಲ ಅಂತಂದ್ರೆ ಅವನ್ನ ಡಿಸ್ಮಿಸ್ ಮಾಡೋದು ಅಷ್ಟೇ. ನಾರಾಯಣಾದೇವ ಸಮುತ್ಪದ್ಯಂತೆ, ನಾರಾಯಣಿ ಪ್ರಲೀಯಂತೆ, ನಾರಾಯಣಿ ಪ್ರವರ್ತಂತೆ. ಈ ಒಂದು ಉಪನಿಷತ್ತು, ಈ ಒಂದು ಅನುವಾಕವನ್ನು ನಾವು ಸಾಮಾಜಿಕವಾಗಿ ಬಿಟ್ಬಿಡೋಣ. ಆತ್ಮದಲ್ಲಿ ಈ ಒಂದು ಅನುವಾಕದ ದೃಢ ನಿಷ್ಠತೆ ಬಂದ್ಬಿಟ್ರೆ ನಮಗೆ ಈ ವಸ್ತು ಬೇಕಾಗಿರಲ್ಲ. ಸೃಷ್ಟಿಯನ್ನ ಮಾಡಿದವನೇ, ಹೋಗ್ಲಾಡಿಸುವಂಥದ್ದು ಅವನೇ. ಅದಕ್ಕೆ ಎಲ್ಲರ ಮೇಲೂ ಪ್ರಯೋಗ ಮಾಡಲಿಕ್ಕೆ ಹೋಗಲ್ಲ, ಅವನು ಯೋಚನೆಯನ್ನ ಮಾಡ್ತಾನೆ. ಯಾರಲ್ಲಿ ಅದನ್ನ ತರಿಸಬೇಕು, ಯಾರಿಗೆ ಹೋಗ್ಲಾಡಿಸಬೇಕು, ಎಲ್ಲಿ ಉತ್ಪತ್ತಿ ಮಾಡಬೇಕು, ಎಲ್ಲಿ ನಡೆಸ್ಕೊಂಡು ಹೋಗ್ಬೇಕು, ಎಲ್ಲಿ ತೆಗಿಬೇಕು ಅಷ್ಟೇ. ಅದರಿಂದ ನಾರಾಯಣಿ ಪ್ರಲೀಯಂತೆ, ನಾರಾಯಣಿ ಪ್ರವರ್ತಂತೆ. ಇದು ಮೊದಲು ಇಷ್ಟನ್ನ ತಗೊಳ್ತಾನೆ. ಇಷ್ಟೆಲ್ಲ ತಗೊಂಡ್ಬಿಟ್ಟ. ಇಷ್ಟೆಲ್ಲ ನನ್ನ ಎಲ್ಲವೂ ಅವನಿಂದಲೇ ಆಗುತ್ತೆ, ಅವನಿಂದಲೇ ಪ್ರವರ್ತನೆಯಿಂದ ಹೊಂದುತ್ತೆ ಅಂತ ಹೇಳಿದ ಮೇಲೆ ಒಂದು ಪ್ರಶ್ನೆ ಉಂಟಾಗುತ್ತೆ. ಇಷ್ಟೆಲ್ಲ ಮಾಡ್ತಾನೆ ಅಂದ್ರೆ ಯಾರು? ನಾವೇ ಕೇಳ್ತೀವಲ್ಲ, ಬಹಳ ಪವರ್ಫುಲ್, ಎಲ್ಲ ಅವರಿಂದ ಆಗುತ್ತೆ. ಒಂದ್ಸಲ ವ್ಯಕ್ತಿ ನೋಡ್ಬೇಕು, ಯಾರು ಅವನು, ಎಲ್ಲಿದ್ದಾನೆ, ನಮಗೆಲ್ಲರಿಗೂ ಬರುವಂತ ಕುತೂಹಲ. ಅದನ್ನ ಮುಂದಿನ ಅನುವಾಕದಲ್ಲಿ ಹೇಳ್ತಾರೆ. ಅದನ್ನು ಹೇಗೆ ಹೇಳ್ತಾರೆ, ವೇದ ಹೇಗೆ ಹೇಳುತ್ತೆ ಅಂತಂದ್ರೆ, ಅಥ ನಿತ್ಯೋ ನಾರಾಯಣ
ब्रह्मा नारायणः शिवश्च नारायणः शक्रश्च नारायणः द्यावादिव्यौ च नारायणः कालश्च नारायणः दिशश्च नारायणः ऊर्ध्वश्च नारायणः अधश्च नारायणः अन्तर्बहिश्च नारायणः नारायण एवेदकं सर्वं यद्भूतं यच्च भव्यं निष्कलो निरञ्जनो निर्विकल्पो निराख्यात शुद्धो देव एको नारायणः न द्वितीयोऽस्ति कश्चित् य एवं वेद स विष्णुरेव भवति स विष्णुरेव भवति।